ಸುಮಲತಾ ಅಂಬರೀಶ್ ಅವರ ಶಕ್ತಿ ಪ್ರದರ್ಶನ ಆಗಿದೆ. ಸಮಾವೇಶದ ಮುಖಾಂತರವಾಗಿ ಮೌನವನ್ನ ಮುರಿದಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರೆ, ಇನ್ನೊಂದು ಕಡೆ ಸುಮಲತಾ ಸುನಾಮಿಗೆ ಬೆಚ್ಚಿ ಬಿದ್ದಿದೆ ದೋಸ್ತಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಸುಮಾಗೆ ಕಾಂಗ್ರೆಸ್ ಬೆಂಬಲ ನೋಡಿ ಖುದ್ದು ಸಿಎಂ ಕುಮಾರಸ್ವಾಮಿ ಅವರೇ ಇವತ್ತು ಶಾಕ್ ಆಗಿ ಹೋಗಿದ್ದಾರೆ. ಹಾಗಾಗಿ ದಿಢೀರ್ ಅಂತ ಕಾಂಗ್ರೆಸ್ ನಾಯಕರ ಸಭೆಯನ್ನ ಇದೀಗ HD ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಕ್ಷಣದ ಮಾಹಿತಿಯನ್ನ ಕುಮಾರಸ್ವಾಮಿ ಅವರು ಸಮಾವೇಶದ ಬಗ್ಗೆ ಪಡ್ಕೊಳ್ತಾನೆ ಇದ್ರು. ಇದ್ರ ಜೊತೆಗೆ ಈ ಬೃಹತ್ ಶಕ್ತಿ ಪ್ರದರ್ಶನದಲ್ಲಿ ಕೆಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದನ್ನ ನೋಡಿ ಇದೀಗ ಸಿಎಂ ಶಾಕ್ಗೆ ಒಳಗಾಗಿದ್ದಾರೆ. ದಿಢೀರ್ ಅಂತ ಇದೀಗ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಆಲ್ರೆಡಿ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಕೂಡ ವಾರ್ನ್ ಮಾಡಿದ್ರು. ಸಂಜೆ 5 ಗಂಟೆಗೆ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಇದೀಗ ಕುಮಾರಸ್ವಾಮಿ ಅವರು ಕರೆದಿರೋದು. DK ಶಿವಕುಮಾರ್ಗೆ ಕಾಲ್ ಮಾಡಿ ತಮ್ಮ ಅಸಮಾಧಾನವನ್ನ ಸಿಎಂ ಕುಮಾರಸ್ವಾಮಿ ಅವರು ತೋಡ್ಕೊಂಡಿದ್ದಾರೆ. ಬಹಿರಂಗವಾಗಿ ಕೈ ನಾಯಕರು ಈ ರೀತಿ ಕಾರ್ಯಕರ್ತರು ಬೆಂಬಲವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಕತೆ ಏನು? ಮಂಡ್ಯ ಮುಖಂಡರ ಮನವೊಲಿಸಿ ನೀವೇ ಅಂತ DK ಶಿವಕುಮಾರ್ ಅವರಿಗೆ ಜವಾಬ್ದಾರಿಯನ್ನ ವಹಿಸಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದೀಗ ಕೈ ಮುಖಂಡರ ಅಸಮಾಧಾನವನ್ನ ಸರಿಪಡಿಸೋ ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಸುಮಲತಾ ಪರ ಜನಸ್ತೋಮವನ್ನ ಕಂಡು ಒಂದ್ ಕಡೆ ದೋಸ್ತಿ ನಾಯಕರು ಬೆಚ್ಚಿ ಬಿದ್ದಿದ್ದಾರೆ, ಇನ್ನೊಂದ್ ಕಡೆ ಬಹಿರಂಗವಾಗಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಸುಮಲತಾಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ಸುಮಲತಾ ಪರವಾಗಿ ನಿಂತ್ಕೊಂಡಿದ್ದಾರೆ. ಅದು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಜೆ 5 ಗಂಟೆಗೆ ಮಂಡ್ಯ ಕೈ ಮುಖಂಡರ ಸಭೆಯನ್ನ ಈಗ ಕುಮಾರಸ್ವಾಮಿ ಅವರೇ ಕರೆದಿದ್ದಾರೆ. ಈ ಬಗ್ಗೆ DK ಶಿವಕುಮಾರ್ ಹತ್ರ ಕುಮಾರಸ್ವಾಮಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಬೆಳಿಗ್ಗೆ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತುಂಬಾ ಅಪ್ಸೆಟ್ ಆಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಸಾಗರೋಪಾದಿಯಲ್ಲಿ ಹೋಗ್ತಾ ಇದ್ದಾರೆ, ಚಲುವರಾಯಸ್ವಾಮಿಗೆ ನೀವೇ ಏನಾದ್ರೂ ಮಾಡಿ ಸರಿ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ರು ಅಂತ. ಈಗ ಖುದ್ದು ಸಿಎಂ ಕುಮಾರಸ್ವಾಮಿ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಹಾಗಾದ್ರೆ ಏನೆಲ್ಲ ಹೇಳಿದ್ದಾರೆ? ಶರ್ಮಿತಾ ಶೆಟ್ಟಿ ಸ್ವತಂತ್ರ ಅಭ್ಯರ್ಥಿಯಾಗಿ ಇವತ್ತು ಸುಮಲತಾ ಮಂಡ್ಯದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು. ನಾಮಪತ್ರ ಸಲ್ಲಿಸಿದ ನಂತರ ಬಹಿರಂಗ ಸಮಾವೇಶವನ್ನು ಮಾಡಿದ್ರು. ಇಡೀ ಸಮಾವೇಶದಲ್ಲಿ ಜನಸಾಗರ ಅಲ್ಲಿ ಕಾಣ್ತಾ ಇತ್ತು. ಎಲ್ಲ ಒಂದ್ ಕಡೆ 10,000 ಕುರ್ಚಿಗಳನ್ನ ಮಾತ್ರ ಸುಮಲತಾ ಅವರು ಹಾಕಿಸಿದ್ರು. ಆದ್ರೆ ಅದಕ್ಕೂ ಮೀರಿದ ರೆಸ್ಪಾನ್ಸ್ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಪಕ್ಷೇತರ ಅಭ್ಯರ್ಥಿ ಇಷ್ಟು ಮಟ್ಟದ ಅಂದ್ರೆ ಇಷ್ಟು ಸಂಖ್ಯೆಯ ಜನರನ್ನು ಸೇರಿಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ದೊಡ್ಡದಾದ ಒಂದು ಆರ್ಗನೈಸೇಷನ್ ಬೇಕು, ಜೊತೆಗೆ ತಳಮಟ್ಟದ ಕಾರ್ಯಕರ್ತರು ಬೇಕು, ಮತ್ತು ಅದಕ್ಕೆ ಒಂದು ಪಕ್ಷದ ನಾಯಕರುಗಳ ಬೆಂಬಲ ಬೇಕು. ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ದಿಢೀರ್ನೆ ಕೇವಲ 2 ದಿನದಲ್ಲಿ ಏನು ಸಮಾವೇಶ ಮತ್ತು ನಾಮಪತ್ರ ಘೋಷಣೆ ಬೆನ್ನಲ್ಲೇ ಇದೀಗ 10,000ಕ್ಕೂ ಹೆಚ್ಚು ಜನರು ಸೇರಿರುವಂತದ್ದು. ಹಾಗಾಗಿ ಇದು ಯಾವ ರೀತಿ ಜನ ಇಷ್ಟೊಂದು ಸೇರಿದ್ರು, ಮತ್ತೆ ಪ್ರತಿ 8 ಕ್ಷೇತ್ರಗಳಲ್ಲೂ ಒಟ್ಟಾರೆ ಎಷ್ಟು ಜನ ಸೇರಿದ್ರು, ಮತ್ತು ಯಾರ ಬೆಂಬಲ ಇದೆ, ಮತ್ತು ಯಾರು ಇವರಿಗೆ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ, ಎಲ್ಲದರ ಬಗ್ಗೆ ಇದೀಗ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ರಾಜ್ಯದ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನು ಕೇಳಿದ್ದಾರೆ. ಸಂಪೂರ್ಣ ಇಡೀ ಕಾರ್ಯಕ್ರಮದ ಅರೇಂಜ್ಮೆಂಟ್ ಸಂಬಂಧಪಟ್ಟಾಗ ಮತ್ತು ಜನ ಸೇರಿರೋ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮಂಡ್ಯದ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂತೆ DK ಶಿವಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನು ಮಾಡಿದ್ರು. ಮನವಿ ಮೇರೆಗೆ ಇವತ್ತಿನ ಜನಸ್ತೋಮ ಸೇರಿರುವ ಸಂಬಂಧಪಟ್ಟಾಗೆ DK ಶಿವಕುಮಾರ್ಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಕರೆ ಮಾಡಿದ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಹೇಗೆ ಸೇರಿದ್ರು ಮತ್ತು ಕಾಂಗ್ರೆಸ್ ನಾಯಕರು ಇದಕ್ಕೆ ಕಾರಣ ಅಂತ ನೇರ ಹೊಣೆಗಾರಿಕೆಯನ್ನು ಮಾಡಿರುವಂತದ್ದು. ಹಾಗಾಗಿ DK ಶಿವಕುಮಾರ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಾರಣದಿಂದ DK ಶಿವಕುಮಾರ್ ಇದೀಗ ಸಂಜೆ ಸಭೆಯನ್ನು ಕರೆದಿದ್ದಾರೆ. ಮಂಡ್ಯದ ಕಾಂಗ್ರೆಸ್ ನಾಯಕರು ಮತ್ತು ಪ್ರಮುಖ ಮುಖಂಡರ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಆ ಮುಖಾಂತರ ಆಗಿರ್ತಕ್ಕಂಥ ಡ್ಯಾಮೇಜ್ಗೆ ಪ್ಯಾಚಪ್ ಆಗುವಂತದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ ದಿನ ಅತಿ ಹೆಚ್ಚು ಜನರನ್ನು ಸೇರಿಸುವುದು ಮತ್ತು ಅಲ್ಲಿ ಅವತ್ತು ಕಾಂಗ್ರೆಸ್ ಬಾವುಟವನ್ನು ಪ್ರದರ್ಶನ ಮಾಡುವಂತದ್ದು ಮತ್ತು ಕಾಂಗ್ರೆಸ್ ನಾಯಕರುಗಳೇ ಖುದ್ದು ಹಾಜರಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೂಡ ಈಗಾಗಲೇ DK ಶಿವಕುಮಾರ್ಗೆ ವಹಿಸಿರುವಂತದ್ದು. ಮತ್ತೊಂದು ಕಡೆ ಶರ್ಮಿತಾ ಶೆಟ್ಟಿ ನಿನ್ನೆ ಅಷ್ಟೇ ನಡೆದಂತ ದೋಸ್ತಿಗಳ ಸಭೆಯಲ್ಲೂ ಕೂಡ ನೇರವಾಗಿ ಮಾಜಿ ಪ್ರಧಾನಿ HD ದೇವೇಗೌಡರವರು ಚಲುವರಾಯಸ್ವಾಮಿಯೇ ಸುಮಲತಾ ಅವರ ಇಂದಿನ ಮಾಸ್ಟರ್ ಮೈಂಡ್ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಬಿಕ್ಕಟ್ಟನ್ನ ಮತ್ತು ಬಹುತೇಕ ನಿಮ್ಮ ಶಿಷ್ಯರೇ ಈ ಬಿಕ್ಕಟ್ಟಿಗೆ ಕಾರಣ, ಹಾಗಾಗಿ ನೀವೇ ಕುಳಿತು ಮಾತನಾಡಿ ಎಲ್ಲರನ್ನು ಸಮಾಧಾನ ಪಡಿಸಿ ಮೈತ್ರಿಗೆ ಬೆಂಬಲ ಕೊಡುವಂತೆ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಬೆಂಗಳೂರಿನಲ್ಲಿರ್ತಕ್ಕಂಥ ಚಲುವರಾಯಸ್ವಾಮಿ ತಮ್ಮ ಆಪ್ತರ ಮುಖಾಂತರ ಬಹಳಷ್ಟು ಜನ ಸೇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಮತ್ತು ಸೂಚನೆ ಕೊಟ್ಟಿರುವಂತದ್ದು ಮತ್ತು ಸುಮಲತಾ ಅವರಿಗೆ ಯಾವ ರೀತಿ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡೋಕೆ ಆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ತರಾಟೆಗೆ ತೆಗೆದುಕೊಳ್ಳುವಂತ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ನ ನಾಯಕರೊಂದಿಗೆ ಈಗಾಗಲೇ ಮಂಡ್ಯದ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇವತ್ತು ಸಮಾವೇಶ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಚಲುವರಾಯಸ್ವಾಮಿಯವನ್ನ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡಂತ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಜನ ಸೇರಿರುವ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೇಳಿದರೆ
ಮಾಡಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ನೀವು ಬೆಂಬಲವನ್ನು ಕೊಡಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಚಲುವರಾಯಸ್ವಾಮಿಯವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಒಂದರ್ಥದಲ್ಲಿ ಸಿದ್ದರಾಮಯ್ಯವರ ಮಾತಿಗೆ ತಿರುಗೇಟನ್ನು ಕೊಟ್ಟರು. ಯಾಕಂತ ಹೇಳಿದ್ರೆ ಈಗಾಗಲೇ ಚಲುವರಾಯಸ್ವಾಮಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜ್ ರವರು ಡೆಡ್ ಹಾರ್ಸ್ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರನ್ನ ತುಳಿಯುವ ಪ್ರಯತ್ನ ನಡೆದಿದೆ ಮತ್ತು ಅಲ್ಲಿ ನಮ್ಮ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಅನಗತ್ಯ ಕಿರುಕುಳ ಆಗಿದೆ. ಅಲ್ಲದೆ ಒಬ್ಬ ಅಭ್ಯರ್ಥಿ ಹಾಕಿದಂತವರು ಕನಿಷ್ಠ ದೋಸ್ತಿ ಇರೋದ್ರಿಂದ ಅವರವರ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ಮನವೊಲಿಸುವುದು ಮತ್ತು ಮನವಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ ಅಂತೇಳಿ ಆರೋಪವನ್ನು ಮಾಡಿದ್ರು. ಒಟ್ಟಿನಲ್ಲಿ ಇವತ್ತು ಸುಮಲತಾರವರ ಶಕ್ತಿ ಪ್ರದರ್ಶನ ಒಂದ್ ಕಡೆ ದಳಪತಿಗಳಿಗೆ ಎಲ್ಲೊಂದ್ ಕಡೆ ಟೆನ್ಷನ್ ಆಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಏನು ಮೈತ್ರಿ ಅಭ್ಯರ್ಥಿ ಹಾಕಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರಿಂದ ಕಾಂಗ್ರೆಸ್ ನಾಯಕರುಗಳು ಕೂಡ ಇದು ದೊಡ್ಡ ಚಿಂತೆಯಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಬೇಕು ಅಂತ ಆಲ್ರೆಡಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸೂಚನೆಯನ್ನ ಕೊಟ್ಟಿರೋದು ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರಿಗೆ. ಸಿದ್ದರಾಮಯ್ಯಗೆ ಒಂದಿಷ್ಟು ಪ್ರಶ್ನೆಯನ್ನ ಹಾಕಿದ್ದಾರೆ ಚಲುವರಾಯಸ್ವಾಮಿ. ಖಡಕ್ ಸೂಚನೆಯನ್ನ ಕೊಟ್ಟಂತ ಟೈಮ್ನಲ್ಲಿ ಮಂಡ್ಯದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಗೆಲ್ಲಿಸಿಕೊಡ್ಬೇಕು, ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಕಾರ್ಯಕರ್ತರು ನೋಡಿದ್ರೆ ಇವತ್ತು ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರವಾಗಿ ಪ್ರಚಾರಕ್ಕೆ ಹೋಗಿದ್ದಾರೆ, ಕೆಲಸ ಮಾಡ್ತಾರೆ, ನೋಡ್ಕೊಳ್ಳಿ ಸರಿಯಾಗಿ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಚಲುವರಾಯಸ್ವಾಮಿ ಅವರು ಕೂಡ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಹಾಸನದಲ್ಲಿ ರೇವಣ್ಣ ಪ್ರಜ್ವಲ್ ಕೈ ಮುಖಂಡರನ್ನ ಭೇಟಿ ಮಾಡ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಹೇಳಿ ಫಸ್ಟ್, ಆದ್ರೆ ಮಂಡ್ಯದಲ್ಲಿ ಹೀಗಾಗ್ತಿಲ್ಲ, ಮೊದಲು ಇದನ್ನ ನೀವು ಬಗೆಹರಿಸಿ ಅಂತ ಸಿದ್ದರಾಮಯ್ಯ ಅವರಿಗೆ ಚಲುವರಾಯಸ್ವಾಮಿ ಅವರು ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಇದನ್ನ ಸಿಎಂಗೆ ಹೇಳೋರು ಯಾರು ಸರ್? ಸುಮಲತಾಗೆ ಸಪೋರ್ಟ್ ಮಾಡಬೇಡಿ ಅಂದ್ರೆ ಕೇಳ್ತಾರಾ ಇಲ್ಲಿ ಜನ ಅಂತ ಸಿದ್ದರಾಮಯ್ಯ ಅವರ ಪ್ರಶ್ನೆಗೆ ಮರು ಪ್ರಶ್ನೆಯನ್ನ ಚಲುವರಾಯಸ್ವಾಮಿ ಅವರು ಹಾಕಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಹಾಗೇನೆ ಚಲುವರಾಯಸ್ವಾಮಿ ಮಧ್ಯದಲ್ಲಿ ಏನೆಲ್ಲ ಕಾನ್ವರ್ಸೇಷನ್ ಆಗಿದೆ, ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಲುವರಾಯಸ್ವಾಮಿ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇವತ್ತಿನಿಂದ ಮತ್ತಷ್ಟು ಕಗ್ಗಂಟಾದಂತೆ ಕಾಣ್ತಾ ಇದೆ ಮಂಡ್ಯದಲ್ಲಿ. ಚಿದಾನಂದ್ ಪಟೇಲ್, ಶರ್ಮಿತಾ ಶೆಟ್ಟಿ, ಒಂದ್ ಕಡೆ ಮಂಡ್ಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂತ ಸುಮಲತಾರವರು ಶಕ್ತಿ ಪ್ರದರ್ಶನ ಮಾಡ್ತಿದ್ರು. ಅವರ ಜೊತೆಗೆ ಜೋಡೆತ್ತುಗಳಂತೆ ದರ್ಶನ್ ಮತ್ತು ಯಶ್ ರವರು ಸಾಥನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಚಲುವರಾಯಸ್ವಾಮಿ ಅವರನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಕರೆಸಿಕೊಂಡ್ರು. ಚಲುವರಾಯಸ್ವಾಮಿಗೆ ಕರೆಸಿಕೊಂಡ ಕೂಡಲೇ ಇಷ್ಟೊಂದು ಜನ ಹೇಗೆ ಸೇರಿದ್ರು, ಇದು ಯಾರ ಬೆಂಬಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ ತಿರುಗೇಟು ಕೊಟ್ಟಂತ ಚಲುವರಾಯಸ್ವಾಮಿ ಅವರು ಇದಕ್ಕೆಲ್ಲ ಕಾರಣ ಯಾರು ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಜೆಡಿಎಸ್ ನಾಯಕರು ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಒಂದ್ ಕಡೆ ಅಲ್ಲಿ ಉಸ್ತುವಾರಿ ಸಚಿವ ಪುಟ್ಟರಾಜ್ ಅವರು ನನ್ನನ್ನು ಡೆಡ್ ಹಾರ್ಸ್ ಅಂತ ಕರೆದ್ರು. ಜೊತೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರಿಗೆ ಇದುವರೆಗೂ ಕೂಡ ಕಿರುಕುಳ ಆಗಿದೆ, ಎಲ್ಲರೂ ಕೂಡ ಒಂದು ಅರ್ಥದಲ್ಲಿ ಡೆಡ್ ಹಾರ್ಸ್ ತರ ನಾವಿದ್ದೇವೆ. ಅಲ್ಲದೆ ಸಾಮಾನ್ಯವಾಗಿ ಅಭ್ಯರ್ಥಿ ಆದಂತವರು ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಬಂದು ಅಟ್ಲೀಸ್ಟ್ ಮನವಿಯನ್ನು ಮಾಡ್ಕೊಳ್ಬೇಕಿತ್ತು, ಆದ್ರೆ ಆ ಕೆಲಸವೂ ಆಗಿಲ್ಲ. ಹಾಸನದಲ್ಲಿ ಈ ಕೆಲಸವನ್ನ ರೇವಣ್ಣ ಮಾಡ್ತಿದ್ರು, ಆದ್ರೆ ಮಂಡ್ಯದಲ್ಲಿ ಮಾತ್ರ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಗೆ ಯಾಕೆ ಪ್ರತಿಷ್ಠೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದ್ ಕಡೆ ನೀವು ನಮ್ಮನ್ನು ಸಮಾಧಾನ ಮಾಡಿಸಲಿಕ್ಕೆ ಎತ್ತೀರಾ, ಆದ್ರೆ ಕಾರ್ಯಕರ್ತರು ಮಾತ್ರ ಜೆಡಿಎಸ್ ವಿರುದ್ಧ ಇದ್ದಾರೆ. ಹಾಗಾಗಿ ಅವರನ್ನ ಸಮಾಧಾನ ಮಾಡಬೇಕಂದ್ರೆ ಸ್ವತಃ ಖುದ್ದು ಮುಖ್ಯಮಂತ್ರಿ ಅಥವಾ ಅವರ ಪುತ್ರ ಬಂದು ಎಲ್ಲರನ್ನೂ ಕೂಡ ಮನವಿ ಮಾಡಬೇಕಾಗಿದೆ ಮತ್ತು ಮನವೊಲಿಸುವ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. ಆದ್ರೆ ಈ ಕೆಲಸವನ್ನು ಅವರು ಮಾಡ್ತಿಲ್ಲ, ಇದಕ್ಕೆ ನಾನು ಹೊಣೆ ಅಲ್ಲ, ನನ್ನನ್ನೇ ಹೊಣೆಗಾರಿಕೆ ಮಾಡ್ತೀನಿ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಲುವರಾಯಸ್ವಾಮಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದೋಸ್ತಿಯಲ್ಲಿ ಬಿರುಕು ಬರ್ತದೆ ನೋಡ್ಕೊಳ್ಳಿ, ನೀವು ಬಹಿರಂಗವಾಗಿ ಜೆಡಿಎಸ್ಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಶರ್ಮಿತಾ ಶೆಟ್ಟಿ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ದರ್ಶನಿಯಲ್ಲಿ ಡೆಮೋಕ್ರಸಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.